ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ಟೀ ಟೈಮ್ ಸ್ನಾಕ್ಸ್ ಒಂದು ಒಳ್ಳೆ ಬಜ್ಜಿ ರೆಸಿಪಿ ರೆಡಿ ಆಗತೈತಿ. ಸಾಯಂಕಾಲ ಒಂದು ಕಪ್ ಚಹಾ ಜೊತೆಗೆ ಸ್ವಲ್ಪ ಬಜ್ಜಿ ಇದ್ರೆ ಆ ಚಹಾ ಕುಡಿಯೋ ಮಜಾನ ಬೇರೆ ಅಲ್ಲ, ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ಬರ್ರಿ ಹಾಗಾದ್ರೆ ಟೀ ಟೈಮ್ ಸ್ನಾಕ್ಸ್ ಬಜ್ಜಿ ಮಾಡೋಣಂತ. ಈಗ ಬಜ್ಜಿ ಮಾಡಾಕ ಮೊದಲು ಒಂದು ಪಾತ್ರೆ ಮತ್ತು ಒಂದು ಸಾಣಿಗೆ ತಗೊಂಡಿನಿ. ಈ ಸಾಣಿಗೆ ಒಳಗೆ ದೊಡ್ಡ ಚಮಚಲ್ಲಿ ಒಂದು 4 ಚಮಚಷ್ಟು ಹಸಿ ಕಡಲೆ ಹಿಟ್ಟು ತಗೊಳತ್ತೀನಿ. ಈಗ ಈ ಹಸಿ ಕಡಲೆ ಹಿಟ್ಟನ್ನು ಸಾಣಿಸ್ಕೊಳ್ಳೋಣ. ಮೊದಲು ಈ ರೀತಿ ಸಾಣಿಸೋದ್ರಿಂದ ಬಜ್ಜಿ ಹಗುರಾಗಿ ಪಳ್ಳಾಗಿ ಮಸ್ತ್ ಬರ್ತಾವೆ. ಈಗ ಈ ಹಿಟ್ಟಿಗೆ ಒಂದು 4 ಟೀ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಟ್ಕೊಂಡಿನಿ. ಈಗ ಆ ಬಿಸಿ ಮಾಡಿಟ್ಕೊಂಡಂಥ ಎಣ್ಣೆ ಹಾಕಾಕತ್ತೀನಿ. ಎಣ್ಣೆ ಬಿಸಿನೇ ಐತಿಗ. ಈ ರೀತಿ ಬಿಸಿ ಮಾಡಿ ಹಾಕೋದ್ರಿಂದ ಬಜ್ಜಿ ಮಸ್ತ್ ಗರಿ ಗರಿಯಾಗಿ ಬರ್ತಾವೆ ಮತ್ತು ಎಣ್ಣೆನೂ ಹಿಡಿಯಂಗಿಲ್ಲ. ಅದಕ್ಕೆ ಈ ಸ್ಟೆಪ್ ಸ್ಕಿಪ್ ಮಾಡಿದೆ ನೀವು. ಕಂಪಲ್ಸರಿ ಎಣ್ಣೆ ಬಿಸಿ ಮಾಡಿ ಹಾಕಿದ್ರೆ ಭಾಳ ಚಲೋ. ಇಲ್ಲಿ ಎಣ್ಣೆ ಭಾಳ ಬಿಸಿ ಐತಿ, ಅದಕ್ಕೆ ಒಂದು ಚಮಚೆ ತಗೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಈಗ ಹಿಟ್ಟು ಮತ್ತು ಎಣ್ಣೆನ. ಈಗ ಇಲ್ಲಿ ಸ್ವಲ್ಪ ಮಿಕ್ಸ್ ಆಗೈತಿ, ಹಿಟ್ಟನ್ನು ಸ್ವಲ್ಪ ಆರೈತಿ ಹಿಟ್ಟು ಎಣ್ಣೆ. ಈಗ ಕೈನಿಂದ ಕರೆಕ್ಟಾಗಿ ಹಿಟ್ಟು ಮತ್ತು ಎಣ್ಣೆನ ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊತೀನಿ. ಈ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಮತ್ತು ಎಣ್ಣೆ ಕರೆಕ್ಟಾಗಿ ಮಿಕ್ಸ್ ಆಕ್ಕೈತಿ, ಎಣ್ಣೆ ಹಿಡಿಯಂಗಿಲ್ಲ ಬಜ್ಜಿ. ಇಲ್ಲಿ ನೀವು ನೋಡ್ಬೋದು ಕರೆಕ್ಟಾಗಿ ಮಿಕ್ಸ್ ಆಗೈತಿ. ಈಗ ಮೊದಲು 2 ದೊಡ್ಡ ಉಳ್ಳಾಗಡ್ಡಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿನಿ. ಆ ಉಳ್ಳಾಗಡ್ಡಿ ಹಾಕಾಕತ್ತೀನಿ. ಬೇಕಿದ್ರೆ ನೀವು ಚೌಕಾಗಿ ಸ್ಕ್ವೇರಾಗಿ ಹೆಚ್ಚಿ ಹಾಕ್ಕೋಬೋದು. ಒಂದು 5 ಮೆಣಸಿನ್ಕಾಯಿ ಸಣ್ಣದಾಗಿ ಕುಟ್ಟಿಟ್ಕೊಂಡಿನಿ. ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇದಾವೆ, ಒಂದು 5 ಹಾಕಿನಿ. ನಿಮಗೆ ಖಾರ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆನೂ ಹಾಕ್ಕೋಬೋದು, ಕಡಿಮೆ ಬೇಕಂದ್ರೆ ನೀವು ಕಡಿಮೆನೂ ಮಾಡ್ಕೋಬೋದು. ಬೇಕಿದ್ರೆ ನೀವು ಸಣ್ಣದಾಗಿ ಹೆಚ್ಚಿನೂ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು 1 ಟೀ ಸ್ಪೂನಷ್ಟು ಹಾಕಾಕತ್ತೀನಿ. ಈಗ 1 ಟೀ ಸ್ಪೂನಷ್ಟು ಸಕ್ಕರೆ ಪುಡಿ ಮಾಡಿಟ್ಕೊಂಡಿನಿ. 1 ಟೀ ಸ್ಪೂನ್ ಸಕ್ಕರೆ ಪುಡಿನೂ ಹಾಕೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಅಜ್ವಾಯಿನ ಈ ಟೈಪ್ ತಿಕ್ಕಿ ಹಾಕ್ಕೊಳತ್ತೀನಿ. ಈ ಟೈಪ್ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ಮಸ್ತ್ ಬಿಡ್ತೈತಿ ಅಜ್ವಾಯಿನ. ಅದಕ್ಕೆ 1-2 ಚಿಟಿಗೆಯಷ್ಟು ತಿನ್ನು ಸೋಡಾ ಹಾಕಾಕತ್ತೀನಿ. ತಿನ್ನು ಸೋಡಾ ಭಾಳ ಹಾಕೋಬೇಡ್ರಿ, ಇಲ್ಲಾಂದ್ರೆ ಎಣ್ಣೆ ಹಿಡಿತಾವೆ ಬಜ್ಜಿ. 1-2 ಚಿಟಿಗೆಯಷ್ಟಾದ್ರೆ ಸಾಕು. ಕೊತ್ತಂಬರಿ ಹೆಚ್ಚಿಟ್ಕೊಂಡಿನಿ, ಕೊತ್ತಂಬರಿ ಹೆಚ್ಚಿ ಹಾಕಾಕತ್ತೀನಿ. ಈಗ ಇದನ್ನೆಲ್ಲ ಒಣಾದ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದಾಗ ಹಾಕಿದ ಎಲ್ಲ ಮಸಾಲೆನೂ ಹಿಟ್ಟೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ. ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಒಮ್ಮೆನ ಜಾಸ್ತಿ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ಅಳಕಾತಂದ್ರೆ ಬಜ್ಜಿ ಎಣ್ಣೆ ಹಿಡಿದು ಬಿಡ್ತಾವೆ. ಅದಕ್ಕೆ ಸ್ವಲ್ಪಾಗಿ ನೋಡ್ಕೊಂಡು ನೀರು ಹಾಕ್ಕೊಂಡು ಒಂದು 3-4 ಸಾರಿ ಆದರೂ ಪರವಾಗಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋದು ಭಾಳ ಚಲೋ. ಈಗ ಸ್ವಲ್ಪ ಹಿಟ್ಟು ಗಟ್ಟಿ ಅನ್ಸಾತೈತಿ, ಇನ್ನೂ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೀನಿ. ಇಲ್ಲಿ ನೋಡ್ಬೋದು ಮತ್ತೆ ಸ್ವಲ್ಪ ಗಟ್ಟಿ ಅನ್ಸಾತೈತಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ಕಲಿಸ್ತೀನಿ. ಇಲ್ಲಿ ನೋಡ್ರಿ, ಈಗ ಹಿಟ್ಟಂತೂ ರೆಡಿ ಆಯ್ತು. ಬಜ್ಜಿ ಕರಿಯಾಕಲ್ಲ ಬಾಳ್ಗೆ ಇಡಾತೀನಿ. ಈಗ ಈ ಬಾಳ್ಗೆ ಕಾಯಕ್ಕಿಡೋಣ. ಈ ಬಾಳ್ಗೆ ಕಾಯೋ ತನಕ ಅಂದ್ರೆ ಹಿಟ್ಟನ್ನು ಇನ್ನೊಂದು ಟೈಮ್ ಇನ್ನೊಂದು 3-4 ನಿಮಿಷ ಕರೆಕ್ಟಾಗಿ ಕಲಿಸ್ಕೊಳ್ಳೋಣ. ಅಂದ್ರೆ ಬಜ್ಜಿನೂ ಪಳ್ಳು ಬರ್ತಾವೆ ಮತ್ತು ಎಲ್ಲ ಮಸಾಲೆನೂ ಕರೆಕ್ಟಾಗಿ ಕೂಡ್ತೈತಿ. ಇಲ್ಲಿ ನೋಡ್ಬೋದು, ಈಗ ಈ ಹಿಟ್ಟಿನ ಹದಕ್ಕೆ ಹಿಟ್ಟು ಬಂದ್ರೆ ಬಜ್ಜಿ ಮಸ್ತ್ ಚಲೋ ಬರ್ತಾವೆ. ಈಗ ಎಣ್ಣೆನೂ ಕಾದೈತಿ. ಈ ಕಾದಂಥ ಎಣ್ಣೆಗೆ ಈಗ ಬಜ್ಜಿ ಬಿಡೋಣಂತೆ. ಬಜ್ಜಿ ನೋಡ್ರಿ, ನಿಮ್ಗೆ ಸಣ್ಣ ಬೇಕಂದ್ರೆ ಸಣ್ಣ ಬಿಡ್ರಿ, ಸ್ವಲ್ಪ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಒಳಗೂ ಬಜ್ಜಿ ಬಿಡ್ಬೋದು. ನಾನು ಇಲ್ಲಿ ಮೀಡಿಯಮ್ ಸೈಜ್ ಬಿಡಾತೀನಿ. ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ಈಗ ಕರ್ಕೊಳ್ಳೋಣ. ಅಷ್ಟು ಫುಲ್ ಹೈ ಫ್ಲೇಮ್ನೂ ಅಲ್ಲ. ನೀವು ಫ್ಲೇಮ್ ಲೋ ಇಟ್ಬಿಟ್ರಿ ಅಂದರೆ ಎಣ್ಣೆ ಹಿಡಿತಾವೆ, ಹೈ ಇಟ್ಟರೆ ಪೂರ್ತಿ ಹೊತ್ತು ಬಿಡ್ತಾವೆ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಒಳಗೆ ಬಜ್ಜಿ ಕರ್ಕೊಳ್ಳೋದು ಭಾಳ ಚಲೋ. ಈಗ ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ನಾ ಕರ್ಕೊಳತ್ತೀನಿ. ಒಂದು ಕಡೆ ಅಂತೂ ಬಜ್ಜಿ ಕರ್ದಾವ, ಇಲ್ಲಿ ನೋಡ್ಬೋದು. ಆಹಾ, ಎಷ್ಟು ಘಮ ಘಮ ಪರಿಮಳ ಬರತೈತಿ ಬಜ್ಜಿ ಕರಿಯಾತಿದ್ದೆ. ಈಗ ಇನ್ನೊಂದು ಸೈಡನ್ನು ಕರ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಕರಿಯಾಕತ್ತಾವ ಬಜ್ಜಿ. ಮೀಡಿಯಮ್ ಫ್ಲೇಮ್ ಒಳಗೆ ಕರಿಯಾತೀನಿ. ಈಗ 2 ಸೈಡು ಕರೆಕ್ಟಾಗಿ ಬಜ್ಜಿ ಕರ್ದಾವ.
ನೋಡಕ್ಕೆ ಎಷ್ಟು ಮಸ್ತ್ ಕಾಣತ್ತಾವಲ್ಲ, ನೋಡಕ್ಕಷ್ಟೇ ಅಲ್ಲ ತಿನ್ನಕ್ಕೂ ಮಸ್ತಾಗಿರ್ತಾವ. ಇಲ್ಲಿ ನೋಡ್ರಿ ಬಜ್ಜಿ ರೆಡಿ ಆಗ್ಯಾವ. ಇಲ್ಲಿ ನೋಡ್ರಿ ಬಜ್ಜಿ ರೆಡಿ ಆಗ್ಯಾವ, ಎಷ್ಟು ಮಸ್ತ್ ರೆಡಿ ಆಗ್ಯಾವ ನೋಡ್ಕೋಬೋದು ನೀವು. ಹೌದಾ, ಇಲ್ಲೇ ಈಗ ಒಂದು ನಾ ಬಜ್ಜಿ ನಿಮ್ಗೆ ಮುರಿದು ತೋರಿಸ್ತೀನಿ. ಇಲ್ಲಿ ನೋಡ್ಬೋದ, ಫುಲ್ ಒಳಗಡೆ ತನಕ ಎಲ್ಲಾನು ಕರೆಕ್ಟಾಗಿ ಬಂದೈತಿ. ಟೇಸ್ಟ್ ಮಾಡೋಣ. ವಾವ್, ಮಸ್ತ್ ಟೇಸ್ಟ್ ಬಂದೈತೆ ನೋಡ್ರಿ. ನೀವು ಈ ರೆಸಿಪಿ ಖಂಡಿತವಾಗಿ ಒಂದ್ಸರಿ ಟ್ರೈ ಮಾಡ್ರಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಾಕಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ರೆಸಿಪಿ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ನೀವು ಈಸಿಯಾಗಿ ನನ್ನ ವಿಡಿಯೋಸನ್ನು ನೋಡ್ಕೋಬೋದು. ಧನ್ಯವಾದಗಳು.